ಲಕ್ಷ್ಮಿ, ಸಮಾಧಾನ ಮಾಡ್ಕೊ. ಇದಕ್ಕೇನಾದ್ರೂ ಒಂದು ಉಪಾಯ ಮಾಡೋಣ. ಏನ್ ಮಾಡ್ಬೇಕ ತಿಳಿವಲ್ತು ನಂಗ. ಇದು ಆಸ್ತಿ ಎಲ್ಲ ಪೂರ್ತಿ ನಿನ್ನ ಹತ್ತದ ಬಿಟ್ಕೊಟ್ಬಿಟ್ಟಿಯಾ? ಇಲ್ಲ, ಇಬ್ಬರಿಗೂ ಪಾರ್ಟ್ನರ್ ಮೇಲೆನೇ ಇತ್ತು. ಈಗ ಏನ್ ಮಾಡ್ಲಿ? ಈಗ ಅವನು ನೀ ಸತ್ತಿ ಅಂತ ತಿಳ್ಕೊಂಡು ಡೆತ್ ಸರ್ಟಿಫಿಕೇಟ್ ತಗೊಂಡು ಅಷ್ಟು ಆಸ್ತಿನ ತನ್ನ ಹೆಸರಲ್ಲೇ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾನೆ. ಆಟೋಮೆಟಿಕ್ ಆದರೂ ನಿಂದು ಡೆತ್ ಸರ್ಟಿಫಿಕೇಟ್ ಅಂತ ಕೊಟ್ಟರೆ ಅವರು ಗೌರ್ಮೆಂಟ್ಲಿಂದ ನಿನ್ನ ಆತಗೆ ಹ್ಯಾಂಡ್ ಓವರ್ ಆಗೇ ಆಗುತ್ತೆ. ಏನು ಮಾಡಬೇಕು ಈಗ ಅಂದ್ರೆ, ನೀನು ಅವಂಗೆ ಸತ್ತಂಗೆ ಇರಬೇಕು, ಆದರೆ ಕಾನೂನು ಪ್ರಕಾರ ನೀನು ಬದುಕಿರಬೇಕು. ಹಂಗೇನಾದರೂ ಮಾಡೋಕ್ಕೆ ಪ್ರಯತ್ನ ಮಾಡಬೇಕು. ಈಗ ನೀನು ಡಾಕ್ಯುಮೆಂಟ್ಸ್ ಎಲ್ಲ ಎಲ್ಲದಾವು ನಿಮ್ಮ ಆಫೀಸಿನವು ಅವೆಲ್ಲ? ಆಫೀಸಿನೂ ಎಲ್ಲ ಆಫೀಸ್ನಾಗ ಅದಾವ, ಲಾಕರ್ನಾಗ. ಆದರೆ ನಾನು ಅದಕ್ಕೆ 50 ಲಕ್ಷ ರೂಪಾಯಿ ಕೊಟ್ಟಿದ್ದಕ್ಕೆ ಇದು ನನ್ನ ಹೆಸರಲ್ಲೇ ಇತ್ತು. ಕಂಪ್ನಿ ಪ್ರತಿಯೊಂದು ನನ್ನ ಹೆಸರಲ್ಲೇ. ಅವನು ನನ್ನ ಜೊತೆ ಪಾರ್ಟ್ನರ್ ಅಂತಂದು ನಾನು ಬರೆದಿದ್ದೆ. ಅದನ್ನು ಸಣ್ಣದ ಕೆಳಗೆ ಲೈನೇ ಬರೆದಿದ್ದೆ. ಅದು ಅವ್ನು ನೋಡಿಲ್ಲ, ಹಂಗೆ ಸೈನ್ ಮಾಡಿದ್ದ. ಅದು ಅರ್ಧ ಪಾರ್ಟ್ನರ್ ಅಂದ್ರೆ ಏನು, ನಾನಾಗೆ ಅವನ್ನ ಪಾರ್ಟ್ನರಾಗಿ ತೊಗೊಂಡಂಗೆ. ನಾನು ಓನರು. ಬೇಕಂದ್ರೆ ನಾನು ಇಟ್ಕೋಬೋದು, ಬೇಡಂದ್ರೆ ನಾನು ಈ ಸದ್ಯನ ನಾನು ಅದನ್ನು ತೆಗಿಬೋದು. ಆತಗೆ ಯಾವುದೇ ಥರ ಶೇರು ಗೀರಿಲ್ಲ. ಯಾಕಂದ್ರೆ ಪೂರ್ತಿ ರೊಕ್ಕ ಹಾಕಿದ್ದು ನಾನೇ ಈ ಕಂಪ್ನಿಗೆ. ಈ ಕಂಪ್ನಿ ಬೆಳೆಯೋದಕ್ಕೆ ಕಾರಣ ನನ್ನ ರೊಕ್ಕದಿಂದಾನೆ. ಅವ್ನು 1 ರೂಪಾಯಿನೂ ಇದಕ್ಕೇನು ಹಾಕಿಲ್ಲ, ಜಸ್ಟ್ ಪಾರ್ಟ್ನರು. ಅವ್ನು ನಾನು ಅಕಸ್ಮಿಕ ತೆಗಿಬೇಕಂದ್ರೆ ಅವ್ನು ಏನೂ ದುಡ್ಡು ಹಾಕಿಲ್ಲ ಅಂದರೆ ನಾನು ಬರೀ ಕೈಲೇನೋ ಅದನ್ನು ನಾನು ಏನೂ ಇಲ್ದಂಗೆ ಕಳಿಸ್ಬೋದು ಅಂತಂದು ಅದ್ರ ಮೇಲೆ ಒಂದು ಲೈನ್ ಬರೆದಿದ್ದೆ. ನಾನು ಸುಮ್ಮನೆ ಅದನ್ನು ನೋಡಿ ಏನಂತಾನ, ಅವಾಗ ನಾನು ಏನಾದ್ರು ತಮಾಷೆ ಮಾಡಿ ಏನೋ ಇಲ್ಬಿಡೋ ಅನ್ಕೊ ಏನೋ ಅಂದ್ರೆ ಅಂತ ಬರೆದಿದ್ದೆ. ಆದರೆ ಅದನ್ನು ನೋಡಿ ಅವ್ನು ಸೈನ್ ಮಾಡಿಲ್ಲ. ನನಗೂ ಆ ಟೈಮ್ದಾಗ ಅದನ್ನು ಏನು ಹೇಳ್ಬೇಕು ಅಂತೂ ಇಲ್ಲ. ಅದು ನಂಗೆ ಇವಾಗ ನೆನಪು ಬರತೈತಿ. ಆದರೆ ಡಾಕ್ಯುಮೆಂಟ್ಸ್ ಎಲ್ಲ ಎಲ್ಲದವು? ಅವ್ನು ಏನು ಮಾಡ್ದ? ಏನು ಅವನ್ನೆಲ್ಲ ಸುಟ್ಬಿಟ್ನ? ಏನು ಅವನ್ನ ತನ್ನ ಹೆಸರಲ್ಲೇ ಅಷ್ಟು ಮಾಡ್ಕೊಂಡ? ಏನು ನನಗೇನು ತಿಳಿವತ್ತು. ಅವನ್ನೆಲ್ಲ ಹೆಂಗೆ ಮಾಡಿರ್ತಾನ? ಆಫೀಸಿಗೆ ಹುಡುಗಿರ ಸಿಗ್ಬೋದಲ್ಲ? ಓ, ಇಷ್ಟಿದ್ರೆ ಬೇಕಾದಂಗೆ ಆಟ ಆಡಿಸ್ಬೋದು. ಹಂಗಿದ್ರೆ ಆಫೀಸಿಗೆ ಹೋಗಿ ಹುಡುಕನ್ ನಡಿ. ಹಾಂ ನಡ್ರಿ, ತಡ ಯಾಕೆ ಮಾಡೋದು, ನಡ್ರಿ. ನೋಡ್ತೀನಿ ಇಲ್ಲಿ ಯಾವುದಾದ್ರೂ ಫೈಲ್ನೊಳಗೆ ಏನಾದರೂ ಆಯ್ತೋ ಅಥವಾ ಕಂಪ್ಯೂಟರ್ನಾಗ ಏನಾರು ಮಾಡೋಣ. ಡಾಕ್ಯುಮೆಂಟ್ಸ್ ಎಲ್ಲ ನೋಡ್ತೀನಿ, 1 ನಿಮಿಷ. ಹಾಂ ನೋಡು, ಇಲ್ಲಿ ಇಡೋದು ನನಗಿಲ್ಲ. ವರ್ಕರ್ಸ್ದು ಇಲ್ಲೇನಿದ್ರು ಕಂಪ್ನಿ ಫೈಲ್ಗಳು ಅಷ್ಟೇ ಇರ್ತವೆ. ಒಳಗೆ ಚೇಂಬರ್ ಲಾಕರ್ನಾಗ. ಲಕ್ಷ್ಮಿ ಸಿಕ್ತ? ಇಲ್ಲ, ಬರೀ ಕಂಪ್ನಿಗಳು ಅಷ್ಟೇ ಅದಾವ. ಪರ್ಸ್ನಲ್ ಅದು ಯಾವೂ ಇಲ್ಲ. ಎಲ್ಲೋ ಸೀಕ್ರೆಟಾಗಿ ತೆಗೆದಿಟ್ಟಾನ. ಆದ್ರೆ ನನಗನ್ಸುತ್ತೆ ಅವನು ಆ ಲೈನ್ ನೋಡೇ ಇಲ್ಲ ಇನ್ನವರೆಗೂ. ಸುಮ್ಮನೆ ಅವ್ನು ತೆಗೆದಿಟ್ಟಾನ ಅನ್ಸುತ್ತೆ. ತಡಿ, ಹುಡುಕ್ತೀನಿ. ಅಲ್ಲಿ ನೋಡ್ತೀನಿ ತರ್ರಿ. ಲಕ್ಷ್ಮಿ, ಯಾಕೆ ಏನಾಯ್ತು? ಲಕ್ಷ್ಮಿ, ಯಾಕೆ ಆಗತ್ತಿ? ಏನಾಯ್ತು? ಅಲ್ಲ, ಇದು ಸಲ ಆಗತ್ತಿ ಏನಾರ ಅಂತದ? ಅಲ್ಲ, ಸಮಾಧಾನ ಮಾಡ್ಕೊ ಒಂಚೂರು. ಏನಾಯ್ತು ಹೇಳ? ಎಲ್ಲ ಹುಡುಕಿದೆ, ಇಡೀ ಆಫೀಸ್ ಎಲ್ಲ ಹುಡುಕಿದೆ, ಎಲ್ಲೂ ಸಿಗುವಂತ. ಬೆಳಗ್ಗೆ ಹರಿಯಕ್ಕೆ ಇನ್ನೊಂದು ಸ್ವಲ್ಪ ಹೊತ್ತು ಟೈಮ್ ಐತಿ. ಬೆಳಗ್ಗೆ ಹರಿದ್ಬಿಡುತ್ತೆ. ಆಮೇಲೆ ಎಲ್ಲ ಲೇಬರ್ಸ್ ಬರ್ತಾರೆ. ನನಗೆ ಆಮೇಲೆ ಅವಕಾಶನೇ ಸಿಗಲ್ಲ. ಏನು ಮಾಡಲಿ ಅಂತಾನೆ ತಿಳಿವಲ್ತು. ನೋಡು, ಸಮಾಧಾನ ಮಾಡ್ಕೊ. ಗಡಿಬಿಡಿ ಒಳಗೆ ನಮ್ಮ ತಲೆ ಒಳಗೆ ಇರುತ್ತಾ, ನಮ್ಗೇನಂತ ಎಲ್ಲ ಗೊತ್ತಿರುತ್ತಾ. ಆದರೆ ಈ ಗಡಿಬಿಡಿ ಟೈಮು, ಅವಸರ ಇಲ್ಲ ಟೆನ್ಷನ್ನು ಇದ್ರೊಳಗೆ ನಮ್ಮ ಕೈ ಅಂತಲೇ ಕಣ್ಣು ಮುಂದಿದ್ರೂ ಅದು ಸಿಗಂಗಿಲ್ಲ. ಹಾಗಾಗಿ ಸ್ವಲ್ಪ ಸಮಾಧಾನ ಮಾಡ್ಕೊಂಡು ವಿಚಾರ ಮಾಡು. ನೀನು ಮತ್ತು ನಿನ್ನ ಗಂಡ ಎಲ್ಲೆಲ್ಲ ಆಫೀಸ್ ಫೈಲ್ ತೆಗೆದಿಡ್ತಿದ್ರಿ? ನೀವು ಸೀಕ್ರೆಟ್ ಏನಾರು ಲಾಕರ್ಗಳು ಅದಾವ? ಏನು ಒಂಚೂರು ವಿಚಾರ ಮಾಡು. ನೀನೆಲ್ಲೋ ಏನಾರ ಬಿಡಕತ್ತಿ ಅಂತ ನೋಡು, ಯಾವುದಾದ್ರೂ ಒಂದು ಇಂಪಾರ್ಟೆಂಟ್ ಜಾಗ ಅಂತ ಇರ್ತಾವಲ್ಲ, ಸ್ವಲ್ಪ ವಿಚಾರ ಮಾಡು, ನೆನಪು ಮಾಡ್ಕೊ. ಎಲ್ಲ ನೋಡಿದ್ನಲ್ಲ, ನನ್ನ ಚೇಂಬರ್ನೇ ನೋಡಿದೆ, ಇವನ್ ಚೇಂಬರ್ನಾಗೂ ನೋಡಿದೆ, ಆಫೀಸ್ ಸೀಕ್ರೆಟ್ ಫೈಲ್ಸ್ ಇಡೋ ಲಾಕರ್ನಾಗೂ ನೋಡಿದೆ. ಮತ್ತೆ ಇಲ್ಲಿ ಒಂದು ಲಾಕರ್ ಇತ್ತು, ಅದನ್ನ ನಾವು ಯೂಸ್ ಮಾಡಿದ್ದೇ ಇಲ್ಲ. ಅದು ಏನಾದರೂ ಅಗ್ದಿ ಇಂಪಾರ್ಟೆಂಟ್ ಇದ್ರೆ ಯೂಸ್ ಮಾಡಕ್ಕೆ ಬರುತ್ತಂತ ಬಿಟ್ಟಿದ್ದೆ. ಅಲ್ಲೋಲ್ಲ, ಹೌದು, ಸರಿ. ಹಾಂ, ಸಿಕ್ತು ನಂದು ಫೈಲ್ ಇರೋದು ಚಿಪ್ ಸಿಕ್ತು. ಈ ಚಿಪ್ನೊಳಗೆ ನಾನು ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಇದನ್ನು ಮಾಡಿದ್ದೆ. ಈಗ ಇದು ಯಾವ ಇದ್ರೊಳಗೈತೆ ಅಂತಲೂ ಗೊತ್ತಾಯ್ತು. ನಾನು ತೊಗೊಂಬರ್ತೀನಿ, ಫೈಲ್ ತೊಗೊಂಬರ್ತೀನಿ. ಅಂದರೆ ಏನು ಸಿಕ್ತು ಅಂದರೆ ಯಾವ್ಯಾವ ಇಂಪಾರ್ಟೆಂಟ್ ಫೈಲ್ಗಳು ಯಾವ್ಯಾವ ಲಾಕರ್ನೊಳಗೆ ಏನೇನು ಅದಾವ ಅಂತ ಅನ್ನೋದನ್ನು ಒಂದು ಚಿಪ್ನಾಗ ಸ್ಟೋರೇಜ್ ಮಾಡಿಟ್ಟಿದೆ. ಯಾಕಂದ್ರೆ ಒಂದೊಂದ್ಸಲ ನಾವು ಮರ್ತು ಬಿಡ್ತೀವಿ, ಯಾವುದೋ ಇದ್ರಾಗ ಯಾವುದೋ ಒಂದು ಫೈಲ್ ಮಿಸ್ ಮಾಡಿರ್ತೀವಿ, ಇಲ್ಲ ಏನೋ ಇಟ್ಟಿರ್ತೀವಿ, ಗೊತ್ತಾಗಿಲ್ಲ. ಅದಕ್ಕೆ ಇಂತಿಂಥ ಲಾಕರ್ನೊಳಗೆ ಇಂತಿಂಥವೇ ಫೈಲ್ಗಳು ಅದಾವಂತಂದು ನಾನು ನೆನಪಿರಲಿ ಅಂತಂದು ಇದನ್ನು ಮಾಡಿದ್ದೆ. ಈಗ ನಂಗೆ ನೆನಪಂತು, ಅಲ್ಲೊಂದು ಸೀಕ್ರೆಟ್ ಲಾಕರ್, ಅಲ್ಲಿ ನಾನು ಇದನ್ನ ಫೈಲ್ ಇಟ್ಟಿದ್ದೆ. ಅದು ಅವನಿಗೂ ಗೊತ್ತಿಲ್ಲ, ಅವ್ನು ಇನ್ನವರೆಗೂ ನೋಡೇ ಇಲ್ಲ. ಅದನ್ನು ನನಗೆ ಸಿಕ್ತದು. ನಾನೀಗ ಹೋಗಿ ತೊಗೊಂಬರ್ತೀನಿ ತಡ್ರಿ. ರಾಮು, ಏನು ಮಾಡೋದು ಮುಂದೆ? ನೋಡಿ ಸೀತಾ, ಆಕಿನ ನಾವು ಗೊತ್ತಿಲ್ದಂಗೆ ಕಾನೂನು ಪ್ರಕಾರದಿಂದ ಅಷ್ಟು ಆಸ್ತಿನ ಮುತ್ಕೋಲ್ ಮಾಡಿ ಎಲ್ಲ ಆಸ್ತಿ ಆಕಿಗೆ ವಾಪಸ್ಸು ಬರುವಾಗ ಮಾಡಬೇಕು. ಆದ್ರೆ ಅವನ ತಲೆಗೆ ಹೆಂಡತಿ ಮೇಲಿಂದ ದಬ್ಬಿ ಬಿಳಿಸಿರ್ತೀನಿ, ಸತ್ತಾಳ ಅನ್ನೋದು ಅವ್ನ ತಲೆಗಿರುತ್ತೆ. ಆದರೆ ಈಕಿ ಬದುಕಿರೋದು ಅವ್ನಿಗೆ ಗೊತ್ತಿಲ್ಲ. ಅವನು ಹೆಂಡತಿ ಇದು ಹೆಂಗೆ ಆಸ್ತಿ ಹೋಗುತ್ತಾ, ಅದೆಲ್ಲ ಸುಳ್ಳು ಅಂತಂದು ವಾದ ಮಾಡ್ತಾನೆ.
ಅವಾಗ ಈಕಿನ್ನ ತರೋದು. ಆದ್ರೆ ಅವನಿಗೇನು ಈಕಿ ಸತ್ತಿರಕ್ಕೆ ಹೆಂಗೆ ವಾಪಸ್ ಬದುಕಿ ಬರ್ತಾಳ, ಈಗ ಯಾರೋ ಬೇರೆ ಅಂತಂದ ಅವ್ನು ವಾದ ಮಾಡ್ತಾನೆ. ಅವಾಗ ಐತೆ ನೋಡಿ ಮಜಾ. ಹಿಂಗೆ ಮಾಡೋದು ಉತ್ತಮ. ಸರಿ ಸರಿ. ಇದು ಈ ಬ್ಯಾಂಕ್ ಒಳಗೆ ನನ್ನ ಫೈಲು, ಆಧಾರ್ ಕಾರ್ಡು, ಡಾಕ್ಯುಮೆಂಟ್ಸು ಪ್ರತಿಯೊಂದು ಈ ಲೀಗಲಾಗಿ ಕಂಪ್ನಿ ಒಳಗೆ ನಾನು ಸ್ಟಾರ್ಟ್ ಮಾಡಿದ್ದು, ನಾನು ಅದಕ್ಕೆ ಲೋನ್ ಕೊಟ್ಟಿದ್ದು, ಈ ಕಂಪ್ನಿ ವಹಿವಾಟು ಏನೇನು ಮಾಡಿದ್ದು ಪೂರ್ತಿ 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 ಡೀಟೇಲ್ ಇದ್ರೊಳಗೈತಿ. ನಾನು ಇದು ಒಂದು ನನಗೆ ಸಿಕ್ಕರೆ ಸಾಕು, ಅದನ್ನು ಹೆಂಗೆ ಆಟಾಡ್ಸ್ಬೇಕನ್ನೋ ನನಗೆ ಗೊತ್ತೈತಿ. ಅಂತೂ ಇದು ನನ್ನ ಕೈ ಸಿಕ್ತು. ಅಲ್ಲ ಈಗ ನೋಡ್ಕೊಂಡ್ಬಿಡು, ಮತ್ತೇನಾದರೂ ನಿನಗೆ ಇಂಪಾರ್ಟೆಂಟ್ ಇದ್ದರೆ, ಯಾಕಂದ್ರೆ ಮತ್ತೆ ಹಗಲೆಲ್ಲ ಈಗ ಇಲ್ಲಿ ಬರೋಕ್ಕಾಗಂಗಿಲ್ಲ. ಅದಕ್ಕೆ ಇಲ್ಲ, ಫಸ್ಟು ಏನಿದ್ರು ಕಂಪ್ನಿ ಲೀಗಲ್ ಆಗಿ ಅವೇನೋ ವ್ಯವಹಾರಗಳದ್ದು ಅಷ್ಟೇ ಇತ್ತು. ಇದು ಮಾತ್ರ ಪರ್ಸ್ನಲ್ ಆಗಿ, ಇದು ಮಾತ್ರ ಅವ್ನ ಕೈ ಸಿಗಬಾರ್ದಾಗಿತ್ತು. ಸಿಕ್ಕಿಲ್ಲ ಪುಣ್ಯ ನಂದು. ಅದೇನಂತಲ್ಲ, ಕೊಲ್ಲೋನ್ಕಿಂತ ಕಾಯೋನ್ ದೊಡ್ಡವನಂತ. ಅವನು ಈ ದುರುದ್ದೇಶ ಇಟ್ಕೊಂಡು ಜಾಸ್ತಿ ಸಲುವಾಗಿ ನನ್ಕೊಂಡ. ಆದ್ರೆ ಇವತ್ತು ಅದೇ ನನಗೆ ವಾಪಸ್ ಸಿಕ್ತು. ಇವನ ಕೈಗೆ ಏನಾರು ಸಿಕ್ಕಿದ್ರೆ ಸುಟ್ಟು ಹಾಕಿಬಿಟ್ಟಿದ್ರೆ ಮುಗಿದು ಹೋಗ್ಬಿಟ್ಟಿತ್ತು. ನನಗೇನು ತೋರ್ಸಕ್ಕೆ ಹಂಗೆ ಹಿಂಗಂತ ಹೇಳಕ್ಕೆ ಇರ್ತಿದ್ದಿಲ್ಲ. ಆದರೆ ಇದು ನನ್ನ ಕೈ ಸಿಕ್ಕ ಭಾಳ ಅಂದ್ರೆ ಭಾಳ ನಂಗೆ ದೇವರೇ ನನ್ನ ಕಾಪಾಡೋಣ. ನಿಜವಾಗೂ ನೀವು ಹೆಂಗೆ ನಂಗೆ ದೇವ್ರಾಗಿ ಬಂದರು, ಇದು ನಂಗೆ ದೇವರು ಒಂದು ಅವಕಾಶ ಕೊಟ್ಟಂಗೆ. ಇದು ಒಂದೇ ಸಾಕು, ನನಗೆ ಏನೂ ಅವಶ್ಯಕತೆ ಇಲ್ಲ. ಸರಿ, ಬೆಳಗ್ಗೆ ಕರೆಕ್ಟ್ ಬಂತು, ಬರೀ ಹೋಗೋಣ. ಅಲ್ಲ ನಾವು ಇಷ್ಟೋ ತನಕ ಇಲ್ಲಿ ಅಡ್ಯಾಡಿದ್ದು ಪ್ರತಿಯೊಂದು CC ಕ್ಯಾಮ್ರಾದಾಗ ಕ್ಯಾಪ್ಚರ್ ಆಗಿರ್ತೈತಿ. ಗೋರ್ಕ ಏನೋ ಮಕ್ಕೊಂಡನ. ಆದ್ರೆ ಇದೆಲ್ಲ ಹೆಂಗೆ ಮಾಡೋದು? ನೀನು ಅದ್ರ ಬಗ್ಗೆ ಚಿಂತೆ ಮಾಡಬೇಡ. CC ಕ್ಯಾಮ್ರಾ ಏನು ಕಾಣ್ಲಾರ್ದಂಗೆ ಮಾಡಬೇಕು. ಹೌದಿಲ್ಲ? ನಾವಂತೂ ಕಾಣಲ್ಲ, ನೀನು ಕಾಣ್ಲಾರ್ದಂಗೆ ಮಾಡಬೇಕು. ನಾ ಮಾಡ್ತೀನಿ ಅದನ್ನು. ಗೋರ್ಕ ನಿದ್ದೆ ಜೋರ ಐತಿ ಪಾಪ, ಮಲ್ಕೊಳ್ಳಿ. ನಡ್ರಿ, ನೀವು ನಡ್ರಿ ಮುಂದೆ. ನಾನೆಲ್ಲ CC ಕ್ಯಾಮ್ರಾದ ಮುಂದೆ ಹೋಗಿ ಏನು ಕಾಣ್ಲಾರ್ದಂಗೆ ಮಾಡಿಬರ್ತೀನಿ. ಸರಿ. CC ಕ್ಯಾಮ್ರಾ ಎಲ್ಲದಿದೆ? ಕ್ಯಾಮ್ರಾ ಒಟ್ಟು ಮುಂದ್ಕತ್ತ ಬಾ. ಇಲ್ಲಿ ನೋಡು, ಇಲ್ಲಿ ಯಾರು ಬಂದಿಲ್ಲ, ಯಾರು ಕಣ್ಣಿ ಬಿದ್ದಿಲ್ಲ. ಲಕ್ಷ್ಮಿನೂ ಬಂದಿಲ್ಲ ನೋಡು, ಹೇಳಕತ್ತೀನಿ. ಆಯ್ತು ದೇವ್ವ. ಗುಡ್ ಗುಡ್, ವೆರಿ ಗುಡ್. ನೋಡ್ರಿ, ಇಲ್ಲಿರ್ತಕ್ಕಂಥ ಎಲ್ಲ ದೊಡ್ಡ ದೊಡ್ಡ ಸಣ್ಣ ಸಣ್ಣ ಮಹನೀಯರಾದ CC ಕ್ಯಾಮ್ರಾಗಳೇ, ದಯವಿಟ್ಟು ನಿಮ್ಮಂತಲೇ ನಾನು ನಿವೇದನೆ ಮಾಡ್ತೀನಿ. ನಾನು ಕಾಣಲ್ಲ, ನನ್ನ ಗಂಡ ರಾಮು ಕಾಣಲ್ಲ, ಆದರೆ ಪಾಪ ಲಕ್ಷ್ಮಿ ಕಾಣ್ತಾಳ. ಆಕಿ ಮೇಲೆ ದಯೆ ಕರುಣೆ ತೋರಿ ಆಕಿ ಈ ಕಂಪ್ನಿ ಮಾಡೋ ಮುಂದೆ ನಿಮ್ಮನ್ನು ತಂದು ಇಲ್ಲಿ ಪಿಟ್ಟು ಮಾಡಬೇಕಿನ ಆಕಿ ನೀವು ದ್ರೋಹ ಮಾಡಬೇಡ್ರಿ. ನೀವು ಸ್ವಲ್ಪ ಆದರೂ ಕಿಂಚಿತ್ತಾದರೂ ದಯೆ ದಾಕ್ಷಿಣ್ಯ ನಿಮ್ಮನ್ನು ಇಲ್ಲಿ ತಂದು ಪಿಟ್ಟು ಮಾಡಿದ್ದಕ್ಕಾದರೂ ಮಾನವೀಯತೆ ಅನ್ನೋದಿತ್ತಂದ್ರೆ ಆಕಿನ ಈ ಕ್ಯಾಮ್ರಾದಾಗ ತೋರಿಸ್ಬೇಡ್ರಿ. ಕೈ ಮುಗಿದು ಕೇಳ್ಕೊತೀನಿ, ಹೌದಾ ಇಲ್ವಾ? ಆಯ್ತು ಆಯ್ತು, ನಾವು ಲಕ್ಷ್ಮಿ ಕಾಣಿಸೋದಿಲ್ಲ, ನಾವು ನಿಯತ್ತಿ ಮಾಡ್ತೀವಿ, ನೀವೇನು ಚಿಂತೆ ಮಾಡಬೇಡಿ. ಖುಷಿಯಪ್ಪ, ದೊಡ್ಡ ಕೆಲಸ ಮುಗೀತು. ಹುಡುಕು ನೀನು ಬಂದು. ಸೆಕ್ರೆಟರಿ ಇಟ್ಕೊಂತೀಯಾ? ಸೆಕ್ರೆಟರಿನ ಮಾಡ್ತೀನಿ ನೀನು. ಸೆಕ್ರೆಟರಿ ನಿನ್ನ ಬಿಟ್ಟು ಹುಡುಕಾತಡಿ. ಗುಡ್ ಮಾರ್ನಿಂಗ್ ಸರ್. ಹೇ, ನೀನೇ ನನಗೆ ವಾಪಸ್ ಸೆಕ್ರೆಟರಿ ಗತಿಯಿಂದ ಗುಡ್ ಮಾರ್ನಿಂಗ್ ಹೇಳಕತ್ತೀಯಲ್ಲ. ಈಗ ಅದೆಲ್ಲ ಬಿಟ್ಬಿಡು. ಹಂಗಲ್ಲ, ಈ ಚೇಂಬರ್ ಒಳಗೆ ನೀವಿಬ್ರು ಗಂಡ ಹೆಂಡತಿ ಕುತ್ಕೊಂಡು ವರ್ಕ್ ಮಾಡ್ತಿದ್ರಿ. ನಾನು ಸೆಕ್ರೆಟರಿ ಗತಿ ಹಿಂಗೆ ನಿಂತಿರ್ತಿದ್ದೆ ನೋಡು. ಎಲ್ಲ ಕೆಲಸದವರಾಗಲೇ ಇಬ್ಬರಿಗೂ ಅಂತ ಕಾಫಿನೂ ತಂದಿಟ್ಟಾರ. ಎಲ್ಲ ನಿಮಗೆ ಏನೇನು ಬೇಕೆಲ್ಲ ರೆಡಿ ಮಾಡ್ಯಾರ. ಮತ್ತೀಗ ನಾನು ಜೊತೆಲಿ ಕುಂತಿದ್ದು ನೋಡಿದ್ರೆ ಪಾಪ ಅವ್ರೇನಾದರೂ ಅನ್ಕೋಬೋದಲ್ಲ. ಅದಕ್ಕೆ ಇನ್ನು ನಿಮ್ಮ ಹೆಂಡತಿ ಸತ್ತಾಳ ಅಂತಂದು ಬಂದಿಲ್ಲ. ಮತ್ತು ಈಗ ನಾನು ಹಿಂಗೆ ಕುಂತ್ರ ಚಲೋ ಅಲ್ಲ, ಲೀಗಲಾಗಿ ನಾನು ನಿಮ್ಮ ಹೆಂಡತಿ ಆಗಿಲ್ಲಲ್ಲ, ಅದಕ್ಕೆ ತಮಾಷೆ ಮಾಡಿದೆ. ಲೀಗಲ್ ಆಗಿ ಆಗಲಿಲ್ಲ ಅಂದು ನೀನು ಹೇಳ್ತೀನಿ. ಆಕೆ ಆಗಲೇ ಸತ್ತು ಸರ್ಗಕ್ಕೆ ಹೋಗ್ಯಾಳೋ ನರ್ಕಕ್ಕೆ ಹೋಗ್ಯಾಳೋ ಗೊತ್ತಿಲ್ಲ. ಯಾವ ನರಿ ನಾಯಿ ಹಂದಿ ಅಕ್ಕಿ ಹಾರ್ಕೊಂಡು ತಿಂತಾವೋ ಗೊತ್ತಿಲ್ಲ. ಸತ್ತಿರೋದು ನಾನು ಪಕ್ಕ ಕಣ್ಣಿಲಿ ನೋಡಿನಿ. ಎಷ್ಟು ಎತ್ತರದ ಬೆಟ್ಟದ ಮ್ಯಾಗಿಂದ ದಬ್ಬಿನಿ ಗೊತ್ತಾ? ಆಕಿ ಕೈಕಾಲು ಎಲ್ಲವೂ ಪುಡಿಯಾಗಿ ಚಿದ್ರವಾಗಿ ಬಿದ್ದಿರ್ತಾಳ. ಒಂದೊಂದು ಬಾಡಿ ಪಾರ್ಟ್ಸ್ ಆರಿಸ್ಕೊಳಕ್ ಸೈತಕ್ಕೂ ಸಾಧ್ಯನೇ ಇಲ್ಲ ಗೊತ್ತಾ? ಆಕಿ ಸಿಗೋದಿನ ಡೌಟೆ. ಏನು ಇಬ್ರು ಕುಂತು ವರ್ಕ್ ಮಾಡ್ತಿದ್ದಿ ಚೇಂಬರ್ ಮ್ಯಾಗ. ನೆಕ್ಸ್ಟ್ ನಾನು ನೀನು ಇಬ್ರು ಕುತ್ಕೊಂಡು ವರ್ಕ್ ಮಾಡೋದೆ. ಇದಿನ್ಮೇಲೆ ನಮ್ಮಿಬ್ಬರು ಚೇಂಬರ್. ಐ ಲವ್ ಯು. ಐ ಟು ಲವ್ ಯು. ವರ್ಕರ್ಸ್ ಬರೋ ಟೈಮು. ಹೋಗಿ ಕೆಲಸ ಮಾಡು, ನಾನು ನನ್ನ ಕೆಲಸ ನೋಡ್ಕೋತೀನಿ. ಹೋಗ್ಬೇಕಾ? ಮತ್ತೆ ಹೋಗ್ಬೇಕು. ಇಲ್ಲೇ ಇರೋ, ಏನಾಗುತ್ತಾ? ಬೇಡ ಬೇಡ, ಇನ್ನೊಂದು ಸ್ವಲ್ಪ ದಿವಸಕ್ಕೆ ಯಾಕೆ ಎಷ್ಟು ದುಡುಕ್ಬೇಕು? ಸ್ವಲ್ಪ ದಿವಸ ವೇಟ್ ಮಾಡೋಣ, ಆಮೇಲೆ ನಮ್ಮದೇ ಅಲ್ಲ ಎಲ್ಲ ಇದು. ಸರಿ. ಈಕಿ ಸತ್ತಿಂದ ಇನ್ನವರೆಗೂ ಯಾವ ಪೊಲೀಸ್ಲಿಂದ ಯಾವ ಫೋನ್ ಬಂದಿಲ್ಲಲ್ಲ. ನಾನೇ ಇವತ್ತು ಹೋಗಿ ಪೊಲೀಸ್ಗೆ ನನ್ನ ಹೆಂಡತಿ ಮಿಸ್ಸಿಂಗ್ ಅಂತಂದು ಕಂಪ್ಲೇಂಟ್ ಕೊಟ್ಟು ಬರ್ತೀನಿ.